ವೆಲ್ಕಮ್ ಟು ಋತ್ವಿಕ್ ರಣಲಾಕ್ಸ್. ನಾನು ಶೋಭಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ನಾವು ಟ್ರಿಪ್ ಹೋಗ್ತಾ ಇದ್ದೀವಿ. ನಮ್ಮ ತಮ್ಮನ ಫ್ಯಾಮಿಲಿ ಬಂದಿದ್ರು, ಹಾಗಾಗಿ ನಾವು ಟ್ರಿಪ್ ಹೋಗ್ತಾ ಇದ್ವಿ. ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಈಗಾಗಲೇ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ನಿಮಗೆ. ನಾವು ಹೋಗ್ತಿರೋದು ಮುತ್ತತ್ತಿಗೆ. ಹೀಗೆ ಕಾಡೊಳಗೆ ಎಂಟ್ರಿ ಆಗೋ ಸಂದರ್ಭದಲ್ಲಿ ಇಲ್ಲಿ ವನ್ಯಜೀವಿ ಸಂರಕ್ಷಣಾ ಕೇಂದ್ರದವರು ಸೈನ್ ಮಾಡಿಸ್ಕೊಂಡು ಒಳಗಡೆ ಬಿಡ್ತಾರೆ. ತುಂಬ ಬಿಸಿಲಿದೆ ನಾವು ಹೋದಂಥ ಸಂದರ್ಭದಲ್ಲಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಪ್ರಕೃತಿಗೆ ಮನಸ್ಸೋಲ್ದೇ ಇರೋಕ್ಕಾಗೋದಿಲ್ಲ ಅಲ್ವಾ? ಮನುಷ್ಯ ಎಷ್ಟೇ ಬೆಳೆದ್ರೂ ಸಹ ಪ್ರಕೃತಿ ಮುಂದೆ ನಾವು ಶರಣಾಗಲೇಬೇಕಾಗಿರುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನೀವು ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಈಗ ನಾವು ಮುತ್ತತ್ತಿ ಒಳಗಡೆ ಎಂಟ್ರಿ ಆದ್ವಿ. ಇಲ್ಲಿ ಎಂಟ್ರಿಲಿ ಒಂದು ದೇವಸ್ಥಾನವೂ ಇತ್ತು, ಆದರೆ ಕ್ಲೋಸ್ ಆಗಿತ್ತು ದೇವಸ್ಥಾನ. ಹಾಗೆ ಮುಂದುವರೆದು ಹೊರಟು ಹೋದ್ವಿ. ಇನ್ನು ಸ್ವಲ್ಪ ದೂರದಲ್ಲಿ ಮುತ್ತತ್ತಿ ಸಿಗುತ್ತೆ ನೋಡಿ. ಸುತ್ತಾನೋ ಬೆಟ್ಟಗಳಿದ್ದಾವೆ, ಮಧ್ಯದಲ್ಲಿ ಕಾವೇರಿ ನದಿ ಇದೆ ಅಂತ ಹೇಳ್ತಿದ್ರು ನಮ್ಮ ಮನೆಯವರು. ನೋಡೋದಕ್ಕಂತೂ ತುಂಬಾ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀವಿ ನಾವು ಮುತ್ತತ್ತಿನ. ಹಾಗೆ ಮುತ್ತತ್ತಿಗೆ ಎಂಟ್ರಿ ಆದ ತಕ್ಷಣ ಈ ಥರ ಪಾತ್ರೆಗಳೆಲ್ಲ ಇಟ್ಟಿದ್ರು. ಏನಪ್ಪ ಈ ಥರ ಅಂತ ಅಂದ್ಕೊಂಡ್ರೆ, ಇಲ್ಲಿ ಪಾತ್ರೆಗಳು ಸಹ ಬಾಡಿಗೆ ಕೊಡ್ತಾರಂತೆ ಅಡುಗೆ ಮಾಡೋದಕ್ಕೆ. ಹಾಗಾಗಿ ಪಾತ್ರೆಗಳನ್ನೆಲ್ಲ ಆ ಥರ ಜೋಡಿಸಿ ಇಟ್ಟಿದ್ರು. ನಾವು ಹೋದ ಸಂದರ್ಭದಲ್ಲಿ ನೀರು ಕಡಿಮೆ ಇತ್ತು ನೋಡಿ, ಕಲ್ಲೆಲ್ಲ ಕಾಣಿಸ್ತಾ ಇದೆ. ಹಾಗೆ ಈ ರೀತಿಯಾದಂತಹ ಹಲವಾರು ಕುಕ್ಕಿಂಗ್ ವ್ಲಾಗ್ಸ್ನಾಗಿರ್ಬೋದು ಮತ್ತು ಟ್ರಿಪ್ ವ್ಲಾಗ್ಸ್ನ ಆಗಿರ್ಬೋದು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡಿಲ್ಲ ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ಮೇಲ್ಗಡೆ ಐ ಕಾರ್ಡಲ್ಲಿ ಹಾಕಿರ್ತೀನಿ ಮತ್ತು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಹ ಹಾಕಿರ್ತೀನಿ, ಚೆಕ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ಮುತ್ತತ್ತಿಲಿ ಇರುವಂತಹ ದೇವರಿಗೆ ಹರಕೆ ಕಟ್ಟಿದಂಥವರು ಇಲ್ಲಿ ಬಂದುಬಿಟ್ಟು ಈ ನದಿಯಲ್ಲಿ ಸ್ನಾನ ಮಾಡಿಬಿಟ್ಟು ದೇವರಿಗೆ ಹರಕೆಯನ್ನು ಸಲ್ಲಿಸಿಬಿಟ್ಟು ಇಲ್ಲೇ ಅಡುಗೆ ಮಾಡಿಕೊಂಡು ತಿಂದು ಹೋಗ್ತಾರಂತೆ. ಹಾಗಾಗಿ ಎಷ್ಟೊಂದು ಜನ ಬಂದಿದ್ರಲ್ವ, ಅವರೆಲ್ಲನೂ ಸಹ ಅಲ್ಲೇ ಅಡುಗೆ ಮಾಡ್ತಾ ಕೂತಿದ್ರು. ಎಷ್ಟೊಂದು ಜನ ಅಡುಗೆ ಮಾಡ್ತಾ ಊಟ ಮಾಡ್ತಾ ಎಂಜಾಯ್ ಮಾಡ್ತಾ ನದಿಲಿ ಆಟ ಆಡ್ತಾ ಇದ್ದರು. ಹಾಗೆ ಇಲ್ಲಿ ಚಿಕ್ಕ ಚಿಕ್ಕ ಮೀನುಗಳನ್ನು ನೋಡಿದೆ ನಾನು. ಎಷ್ಟು ಮಟ್ಟಿಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ಆದಷ್ಟು ಟ್ರೈ ಮಾಡಿದೆ ತೆಗೆಯೋಣ ಅಂತ ಹೇಳ್ಬಿಟ್ಟು. ಒಂಥರ ಚೆನ್ನಾಗಿರುತ್ತೆ ಅಲ್ವಾ? ಮನೆಯಿಂದ ಹೊರಗಡೆ ಹೋಗಿಬಿಟ್ಟು ಅಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡೋದು ಒಂಥರ ಖುಷಿಯನ್ನು ಕೊಡುತ್ತೆ. ನನಗೆ ಅಲ್ಲಿ ನೋಡಿದ ಮೇಲೆ ಅನ್ನಿಸ್ತು ನಾವು ಏನಾದ್ರು ತಗೊಬಂದು ಮಾಡ್ಬೋದಿತ್ತಲ್ಲ ಅಂತ ಹೇಳಿ. ನನಗೆ ಅಷ್ಟು ಐಡಿಯಾ ಇರಲಿಲ್ಲ, ಗೊತ್ತಿದ್ದಿಲ್ಲ, ನಾನು ಚೆಕ್ ಮಾಡೋಕ್ಕೆ ಹೋಗಿದ್ದಿಲ್ಲ. ಅಂದರೆ ಅಲ್ಲಿ ಅಡುಗೆ ಮಾಡ್ಬೋದು ಅಂತ ಹೇಳಿದ್ರಷ್ಟೇ. ಅಂದರೆ ನನಗೆ ಪಾತ್ರೆ ಬಡ್ಗೆ ಎಲ್ಲ ಸಿಗುತ್ತೆ ಅಂತ ಗೊತ್ತಿದ್ದಿಲ್ಲ. ತುಂಬಾ ಚೆನ್ನಾಗಿತ್ತು ಪ್ಲೇಸ್ ಅಂತೂ. ನನಗಂತೂ ತುಂಬಾ ಇಷ್ಟ ಆಯಿತು. ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲೇ ನಾವು ನೀರಿರೋ ಹತ್ರ ಮಕ್ಕಳನ್ನ ಕರ್ಕೊಂಡೋದ್ರು ತುಂಬ ಆಳ ಇರೋ ಹತ್ರ ಕರ್ಕೊಂಡೋಗ್ಬಾರ್ದು. ಎಷ್ಟಾಗುತ್ತೋ ಆ ಕಡೆನೇ ಆದಷ್ಟು ನದಿಯ ತೊದಿಯಲ್ಲಿನೇ ಆಟ ಆಡಿಸ್ಕೊಂಡು ಅವರ ಎಂಜಾಯ್ ಮಾಡಿಸ್ಕೊಂಡು ಬಂದರೆ ಸಾಕು. ತೀರಾ ಆಳ ಹತ್ರ ಹೋಗಬೇಡಿ. ತುಂಬ ಹುಷಾರಾಗಿ ಆಟ ಆಡಿ. ಫ್ಯಾಮಿಲಿ ಎಲ್ಲ ನಿಮ್ಮನ್ನು ನಂಬ್ಕೊಂಡಿರುತ್ತೆ. ಹಾಗಾಗಿ ಇವತ್ತು ದಿನ ಕಳೆದಿದ್ದೇ ಗೊತ್ತಾಗಿಲ್ಲ. ನಾವು ಬೆಳಗ್ಗೆ 10:30ಗೆ ಇಲ್ಲಿಗೆ ವಿಸಿಟ್ ಮಾಡಿದಂಥವ್ರು. ಸಂಜೆ 4 ಗಂಟೆ ಆದರೂ ನಮಗೆ ಹೋಗೋಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ. ಆದರೆ ಏನು ಮಾಡೋದು, ಬೆಂಗಳೂರಿಗೆ ಹೋಗ್ಬೇಕಿತ್ತಲ್ವ, ಹೊರಟ್ವಿ. ತುಂಬಾ ಇಷ್ಟ ಆಯಿತು ನನಗೆ ಪ್ಲೇಸು.
ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್